ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ದೇಹದಲ್ಲಿರ್ತಕ್ಕಂಥ ಮೂಳೆಗಳನ್ನು ಬಲಿಷ್ಠಗೊಳಿಸ್ತಕ್ಕಂಥ ಒಂದು ಸ್ವೀಟು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲದೆ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರ್ತಕ್ಕಂಥ ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ಅಥವಾ 2ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜನ ಒಂದು ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸೋ ಅವಶ್ಯಕತೆ ಇಲ್ಲ. ಡ್ರೈ ಫ್ರೂಟ್ಸ್ ಬದಲಿಗೆ ಕಡಲೆ ಬೀಜನ ಬಳಸ್ಕೊಳ್ತಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಹುರಿದಿರ್ತಕ್ಕಂಥ ಕಡಲೆ ಬೀಜನ ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಸೇರಿಸ್ಕೊಳ್ತಿದ್ದೀನಿ. ಕರಿ ಎಳ್ಳು ಇಲ್ಲ ಅಂತಂದರೆ ಬಿಳಿ ಎಳ್ಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಈ ರೀತಿ ಎಳ್ಳನ್ನು ಸೇರಿಸ್ಕೊಂಡು ಇದು ಕೂಡ ಅಷ್ಟೇ ಚಿಟಪಟ ಅನ್ನೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಇರಲಿ ಎಳ್ಳುಗಳಿರಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹುರ್ಕೊಳ್ಬೇಕು, ಅಂದರೆ ಚಿಟಪಟ ಅಂತ ಸಿಡ್ಕೊಳ್ಬೇಕು. ಇವಾಗ ಹುರಿದಿದ್ದಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನೋಡಿ, ಮತ್ತೆ ಅದೇ ಪಾತ್ರೆಗೆ ನಾನು 1.5 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ತುಪ್ಪ ಕೂಡ ಬೇಡ, 1.5 ಸ್ಪೂನ್ ಆದರೆ ಸಾಕು. ಸ್ವಲ್ಪ ಬಿಸಿ ಆದ ನಂತರ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟನ್ನು ಈ ತುಪ್ಪದಲ್ಲಿ ನಾವು ಹುರ್ಕೊಳ್ಬೇಕು. ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂತಂದರೆ ಈ ರಾಗಿ ಹಿಟ್ಟಿನ ಬಣ್ಣ ಬದಲಾಗಬೇಕು, ಅದ್ರ ಜೊತೆಗೆ ಒಂದು ಘಮ ಬಿಟ್ಕೊಳ್ಬೇಕು. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಹುರಿತಾ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂದರೆ ಬೇಗ ಸೀದು ಹೋಗುತ್ತೆ, ನಮಗೆ ಟೇಸ್ಟ್ ಕೂಡ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಣ್ಣ ಈ ರೀತಿ ಬದಲಾಗಬೇಕು, ಘಮ ಕೂಡ ಬಿಟ್ಕೊಳ್ಳೋವರೆಗೂ ಹುರಿತಾ ಬನ್ನಿ. ಇವಾಗ ಹುರಿದಿದ್ದಾಗಿದೆ, ಕರೆಕ್ಟಾಗಿ ಬಣ್ಣ ಕೂಡ ಚೇಂಜ್ ಆಗಿದೆ, ಅದರ ಜೊತೆಗೆ ಘಮ ಕೂಡ ಬಿಟ್ಕೊಂಡಿದೆ. ಇದನ್ನು ಕೂಡ ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಹಾಗಾಗಿ ಒಂದು ತಟ್ಟೆಗೆ ಸೇರಿಸ್ಕೊಂಡು ಇದನ್ನು ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಹುರಿದಿರ್ತಕ್ಕಂಥ ಕಡಲೆ ಬೀಜ ಒಂದು ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಕ್ಕೊಳ್ತಿದ್ದೀನಿ. ನೀವು ಸಿಪ್ಪೆ ತೆಗೆದೇ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ತೆಕ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಕಡಲೆ ಬೀಜದ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತೆಗೆದಿಟ್ಕೊಳ್ಬೇಕು. ಇವಾಗ ಇದನ್ನು ನಾವು ಮಿಕ್ಸರ್ ಮಾಡ್ಕೊಳ್ಬಾರ್ದು, ಒಂದು ಸ್ವಲ್ಪ ನಾವು ತರಿಯಾಗಿ ಕುಟ್ಕೊಳ್ಬೇಕು. ಹಾಗಾಗಿ ಈ ರೀತಿ ಒಂದು ಕುಟ್ಟಾಣಿ ಸಹಾಯದಿಂದ ಜಸ್ಟ್ ಈ ರೀತಿ ನಾವು ಪ್ರೆಸ್ ಮಾಡ್ತಾ ಹೋದರೆ ಸಾಕು. ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಗ್ರೈಂಡ್ ಆಗಲ್ಲ, ಸ್ವಲ್ಪ ಆದರೂ ಕೂಡ ಪೌಡ್ರ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಕುಟ್ಟಾಣಿ ಇತ್ತು ಅಂತಂದರೆ ಜಸ್ಟ್ ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂದು ಸ್ವಲ್ಪ ಕೂಡ ಪೌಡ್ರ್ ಆಗದೆ ಇರೋ ರೀತಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಕಡಲೆ ಬೀಜದ ಪೌಡ್ರ್ ರೆಡಿಯಾಗಿದೆ. ಇವಾಗ ಇದನ್ನು ಕೂಡ ಒಂದು ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಒಂದು ಪಾತ್ರೆಗೆ ನಾವು ಹುರಿದಿಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ರಾಗಿ ಹಿಟ್ಟಿನ ಜೊತೆಗೆ ಕ್ರಷ್ ಮಾಡಿ ಇಟ್ಟಿರ್ತಕ್ಕಂಥ ಕಡಲೆ ಬೀಜ ಕೂಡ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಹುರಿದಿಟ್ಟಿರ್ತಕ್ಕಂಥ ಒಂದು ಎಳ್ಳುಗಳನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸಿನ ಅವಶ್ಯಕತೆ ಇರೋದಿಲ್ಲ. ಈ 3 ಒಂದು ಪದಾರ್ಥಗಳಿದ್ದರೆ ಸಾಕು. ರಾಗಿ ಹಿಟ್ಟಿತ್ತು ಅಂತಂದರೆ ಸಾಕು, ನಮಗೆ ಬೇಕಂದ ರೀತಿಯಲ್ಲಿ ಸ್ವೀಟನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಗೋಡಂಬಿ ಬದಲಿಗೆ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ, ಹಾಗೆ ಎಳ್ಳುಗಳನ್ನು ಸೇರಿಸಿದ್ದೀನಿ. ಹಾಗೆ ರಾಗಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಎಲುಬುಗಳ ಒಂದು ಕ್ಯಾಲ್ಸಿಯಂ ಕೊರತೆನ ಬೇಗ ನಿವಾರಿಸುತ್ತೆ. ದಿನಕ್ಕೆ 1 ತಿಂತಾ ಬಂದರೆ ಸಾಕು. ಇವಾಗ ಹಿಟ್ಟನ್ನು ಈ ರೀತಿ ಕಲಸಿ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ನಾನು ಮತ್ತೆ ಅದೇ ಪಾತ್ರೆಗೆ ಒಂದು 1/4 ಕಪ್ಪು ಅಥವಾ ಒಂದು ಅರ್ಧ ಕಪ್ ಆಗುವಷ್ಟಾದರೂ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಅರ್ಧ ಕಪ್ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ತಿನ್ನೋದಾಯಿತು ಅಂದರೆ ಒಂದು 1/4 ಕಪ್ ಆದರೆ ಸಾಕು. ಯಾಕಂದರೆ ರಾಗಿ ಹಿಟ್ಟು ಜಾಸ್ತಿ ಸ್ವೀಟು ತೊಗೊಳ್ಳೋದಿಲ್ಲ, ಹಿಡ್ಕೊಳ್ಳೋದಿಲ್ಲ. ನಾನಿಲ್ಲಿ ಕ್ಯೂಬ್ ಶೇಪಲ್ಲಿರ್ತಕ್ಕಂಥ ಒಂದು 5ರಿಂದ 6 ಬೆಲ್ಲದ ಶೇಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದು ಬಂದು ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ, ಹೆಚ್ಚು ಕಡಿಮೆ ಒಂದು ಅರ್ಧ ಕಪ್ ಆಗುವಷ್ಟು ಕ್ವಾಂಟಿಟಿ ಬರುತ್ತೆ. ಜಜ್ಜಿ ಸೇರಿಸ್ಕೊಂಡ್ರೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳಿ. ನೀವು ಬೆಲ್ಲನ ಪೌಡ್ರ್ ಮಾಡಿದ್ದು ತೊಗೊಳೋದಾಯಿತು ಅಂದರೆ ಅರ್ಧ ಕಪ್ ಆದರೆ ಸಾಕು, ಇಲ್ಲ ಒಂದು 1/4 ಕಪ್ ಆದರೂ ಕೂಡ ಸಾಕಾಗುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಅರ್ಧ ಕಪ್ ತೊಗೊಳ್ಳಿ, ಕಡಿಮೆ ತಿನ್ನೋದಾಯಿತು ಅಂದರೆ 1/4 ಕಪ್ ತೊಗೊಳ್ಳಿ. ಇವಾಗ ಇದನ್ನು ನಾವು ಕಲಿಸ್ತಾ ಬರಬೇಕು. ಕ್ಯೂಬ್ಗಳೆಲ್ಲನೂ ಬೆಲ್ಲ ಕರ್ಕೊಂಡಿದೆ. ಈ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಆದರೆ ಸಾಕು, ಪಾಕ ಜಾಸ್ತಿ ಬೇಡ. ನಾವು ಗ್ಯಾಸ್ ಆಫ್ ಮಾಡಿದ ತಕ್ಷಣವೇ ಈ ಒಂದು ಮಿಶ್ರಣಕ್ಕೆ, ಅಂದರೆ ಹಿಟ್ಟಿಗೆ, ರಾಗಿ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಪಾಕ ತೊಗೊಳ್ಬಾರ್ದು, ಜಸ್ಟು ಒಂದು ಎಳೆ ಬರ್ತಿದೆ, ಅಂಟುತ್ತಿದೆ ಕೈಗೆ ಅಂದಾಗ ಸಾಕಾಗುತ್ತೆ. ಬೆಲ್ಲದಿಂದ ಮಾಡಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿದ ತಕ್ಷಣ ಈ ಒಂದು ರಾಗಿ ಹಿಟ್ಟಿಗೆ ನಾವು ಸೇರಿಸ್ಕೊಳ್ಳೋಣ ಬೆಲ್ಲದ ಪಾಕನ. ಸೇರಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಸೌಟು ಅಥವಾ ಸ್ಪೂನ್ ಸಹಾಯದಿಂದ ಈ ರೀತಿ ಕಲಿಸ್ಕೊಳ್ಳಿ. ನಂತರ ಕೈಯಿಂದನೇ ಉಂಡೆಗಳನ್ನ ಬಿಸಿ ಇದ್ದಾಗಲೇ ಕಟ್ಕೊಳ್ಬೇಕು. ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದಾಯಿತು ಅಂತಂದರೆ
ಬೇಗ ಗಟ್ಟಿ ಆಗುತ್ತೆ, ಉಂಡೆಗಳು ಕೂಡ ನಮಗೆ ನೀಟಾಗಿ ಬರೋದಿಲ್ಲ. ಅದ್ರ ಜೊತೆಗೆ ತಿನ್ನುವಾಗಲೂ ಕೂಡ ಅಷ್ಟೇ ತುಂಬ ಗಟ್ಟಿ ಅನಿಸುತ್ತೆ. ಹಾಗಾಗಿ ಇದನ್ನು ಪಾಕ ತೊಗೊಳ್ಬಾರ್ದು. ಕೈಗೆ ಒಂದು ಸ್ವಲ್ಪ ನಮಗೆ ಅಂಟಿದೆ ಅಂದಾಗಲೇ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನು ನಾನು ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ಕೈಗೆ ನೀರು ಹಚ್ತಾ ಈ ಒಂದು ಮಿಶ್ರಣನ ಈ ಒಂದು ಬೆಲ್ಲದ ಪಾಕದ ಜೊತೆಗೆ ಕಲಿಸ್ತಾ ಬರಬೇಕು. ನೋಡಿ ಈ ರೀತಿ ರೆಡಿಯಾಗುತ್ತೆ. ಈ ರೀತಿ ರೆಡಿಯಾದ ತಕ್ಷಣವೇ ನಾವು ಉಂಡೆಗಳನ್ನ ಕಟ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ರೀತಿ ನಾರ್ಮಲಾಗಿ ನಾವು ಉಂಡೆಗಳನ್ನ ಯಾವ ರೀತಿ ಕಟ್ತೀವಿ ಅದೇ ರೀತಿಯಲ್ಲಿ ಕಟ್ತಾ ಬನ್ನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲದೆ. ನೋಡಿ ನಾನು ಮೊದಲೇ ಹೇಳಿದಾಗೆ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದೆ. ಈ ರೀತಿ ಕ್ರಷ್ ಮಾಡೋದ್ರಿಂದ ಇದು ಡ್ರೈ ಫ್ರೂಟ್ಸ್ ರೀತಿಯಲ್ಲೇ ಕಾಣಿಸುತ್ತೆ. ಅದರ ಜೊತೆಗೆ ತಿನ್ನುವಾಗಲೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡಿ ಸ್ಟೋರ್ ಮಾಡಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ದಿನನಿತ್ಯ ಒಂದು ತಿಂತಾ ಬಂದರೆ ಸಾಕು. ನಮ್ಮ ಮೂಳೆಗಳಿಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಮ್ ಯಾವುದೇ ಹಾಸ್ಪಿಟ್ಲಿಗೆ ಹೋಗದೆ ಈ ಉಂಡೆಗಳಲ್ಲಿ ನಾವು ತೊಗೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.